ನಮಸ್ತೆ ಕರ್ನಾಟಕ. IPOಗಳ ಸುರಿಮಳೆ ಬರ್ತಾ ಇದೆ. ತುಂಬಾ ಜನ IPOs ಅಪ್ಲೈ ಮಾಡಿ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾ ಇದ್ದಾರೆ. IPO ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಏನೇನು ಚೆಕ್ ಮಾಡಬೇಕು, IPO ಅಪ್ಲೈ ಮಾಡೋದು ಹೇಗೆ, IPO ಸಿಗೋ ತರ ಮಾಡೋದು ಹೇಗೆ, ಎಲ್ಲಾನು ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನಾನು ಶೇರ್ ಮಾಡ್ತೀನಿ, ಬನ್ನಿ. ಸೊ ಫಸ್ಟ್ ನೀವು IPO ಅಪ್ಲೈ ಮಾಡ್ಬೇಕಾದ್ರೆ TD Wealth ಅಪ್ಲಿಕೇಶನ್ ನಮ್ಮ ಪ್ಲೇ ಸ್ಟೋರ್ ಹಾಗೂ ಆಪಲ್ ಸ್ಟೋರ್ ಅಲ್ಲಿ ಸಿಗುತ್ತೆ. TD Wealth ಅಪ್ಲಿಕೇಶನ್ಗೆ ಹೋಗಿ IPO ಅಂತ ಒಂದು ಸೆಕ್ಷನ್ ಇರುತ್ತೆ. ಈ IPO ಸೆಕ್ಷನ್ ಅಲ್ಲಿ ಯಾವ್ಯಾವ IPOಗಳು ಓಪನ್ ಇದೆ ಅಂದ್ರೆ ಅಟ್ ಪ್ರೆಸೆಂಟ್ ಯಾವ್ಯಾವ್ದು ಅಪ್ಲೈ ಮಾಡ್ಬೋದು ಅದು ಕಾಣಿಸುತ್ತೆ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ, ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ನಮಸ್ತೆ ಕರ್ನಾಟಕ, IPOಗಳ ಸುರಿಮಳೆ ಬರ್ತಾ ಇದೆ. ಜೊತೆಗೆ ಯಾವ್ಯಾವ್ದು ಅಪ್ಕಮಿಂಗ್ ಮುಂದೆ ಯಾವ IPO ಬರ್ತಾ ಇದೆ ಅದನ್ನು ಸಹ ಕಾಣಿಸುತ್ತೆ. ಇಲ್ಲಿ ನಿಮಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸಹ ಸಿಗುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಂದ್ರೆ ಏನು, ಈ IPO ಲಿಸ್ಟಿಂಗ್ ದಿವಸ ಎಷ್ಟು ಪರ್ಸೆಂಟ್ ಜಂಪ್ ಆಗ್ಬೋದು ಅಂದರೆ ಒಂದು ಸ್ಪೆಕ್ಯುಲೇಷನ್, ಜನರಲಿ ಪ್ರೀಮಿಯಂ ಎಷ್ಟು ಪ್ರೀಮಿಯಮಲ್ಲಿ ಓಪನ್ ಆಗ್ಬೋದು ಅಂತ ಜಸ್ಟ್ ಅನಲಿಸ್ಟ್ಗಳು ಪ್ರಿಡಿಕ್ಷನ್ ಮಾಡಿ ಅದನ್ನು ಕೊಟ್ಟಿರ್ತಾರೆ. ಅದನ್ನು ನೀವು ಇಲ್ಲಿ ನೋಡ್ಬೋದು. ಸೊ TD Wealth ಅಪ್ಲಿಕೇಶನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸಹ ಚೆಕ್ ಮಾಡ್ಬೋದು. ನನ್ನ ಸಲಹೆ ಏನಂದರೆ 10%ಗಿಂತ ಜಾಸ್ತಿ 10ರಿಂದ 15% ಈ ರೇಂಜಲ್ಲಿ, ಸೊ 10ರಿಂದ 15% ರೇಂಜಲ್ಲಿ IPOಸು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದ್ದರೆ ಅಪ್ಲೈ ಮಾಡಿ, ಇಲ್ಲಾಂದರೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಎಕ್ಸಾಂಪಲ್ ಸನ್ಶೈನ್ ಮೇನ್ ಬೋರ್ಡ್, ಮೇನ್ ಬೋರ್ಡ್ IPOs ಮಾತ್ರ ಅಪ್ಲೈ ಮಾಡಿ. SME IPOಗಳನ್ನು ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ SME IPOಗೆ 2 ಲಕ್ಷ ಬೇಕು. ಆ್ಯಂಡ್ 2 ಲಕ್ಷ ಅಪ್ಲೈ ಮಾಡಿ ಸುಮ್ಮನೆ ದುಡ್ಡು ಸ್ಟಕ್ ಆಗಿ SME ಕಂಪ್ನಿಗಳೆಲ್ಲ ವೆರಿ ರಿಸ್ಕಿ ಕಂಪ್ನಿಗಳು. ಆದ್ದರಿಂದ ನಾನು SME IPOನ ಯಾರಿಗೂ ರೆಫರ್ ಮಾಡಲ್ಲ, ಮೇನ್ ಬೋರ್ಡ್ IPOs ಮಾತ್ರ ರೆಫರ್ ಮಾಡ್ತೀನಿ. ಸರ್ IPO ಅಂದರೆ ಏನು ಸರ್, ಅದೇ ಗೊತ್ತಿಲ್ಲ ನಮಗೆ, ಏನು ಸರ್ ವಿಡಿಯೋ ನೀವು ಹಿಂಗೆ ಹೇಳ್ತಾ ಇದ್ದೀರಾ ಅಂದರೆ, ಸರ್ IPO ಅಂದರೆ ಏನಂದರೆ ಹೊಸ ಕಂಪನಿಗಳು ಶೇರ್ ಮಾರ್ಕೆಟ್ಗೆ ಬಂದು ಲಿಸ್ಟಿಂಗ್ ಆಗೋದೇ IPO. ಎಕ್ಸಾಂಪಲ್ ಲಲಿತಾ ಜ್ಯುವೆಲರಿ ನೋಡಿದ್ರಲ್ಲ, ಲಲಿತಾ ಜ್ಯುವೆಲರಿ ಎಲ್ಲರೂ ಲಿಸ್ಟಿಂಗ್ ಆಗೋಕ್ಕೆ ಮುಂಚೆ ಒಂದು 5 ಡೇಸ್ ಮುಂಚೆ, 1 ವೀಕ್ ಮುಂಚೆ ನಿಮಗೆ 3 ಡೇಸ್ ಟೈಮ್ ಕೊಡ್ತಾರೆ IPO ಅಪ್ಲೈ ಮಾಡೋದಕ್ಕೆ. IPO ಅಪ್ಲೈ ಮಾಡೋದಕ್ಕೆ ಏನೇನು ಇರಬೇಕಂದ್ರೆ ಒಂದು ಡಿಮ್ಯಾಟ್ ಅಕೌಂಟ್ ಇರಬೇಕು. ಇದೆಯಾ ನಿಮ್ಮ ಹತ್ರ? ಎಸ್, ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಸಿ. ಸೊ ಜೊತೆಗೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಒಂದು 15,000 ರೂಪಾಯಿ ದುಡ್ಡು ಇರಬೇಕು. ಬರ್ಕೊಳ್ಳಿ, IPO ಅಪ್ಲೈ ಮಾಡೋದಕ್ಕೆ 15,000 ದುಡ್ಡು ಇರಬೇಕು, ಡಿಮ್ಯಾಟ್ ಅಕೌಂಟ್ ಇರಬೇಕು. ಸೊ ದುಡ್ಡು ಎಲ್ಲಿರಬೇಕು, ಡಿಮ್ಯಾಟ್ ಅಕೌಂಟಲ್ಲ, ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಇರಬೇಕು. ಜೊತೆಗೆ ಡಿಮ್ಯಾಟ್ ಅಕೌಂಟಲ್ಲಿ ಜಸ್ಟ್ ನೋಡಿ IPO ಅಂತ ಒಂದು ಆಪ್ಷನ್ ಇರುತ್ತೆ. ಇಲ್ಲಿ ಜಸ್ಟ್ ನೀವು ಇಲ್ಲಿ ಹೋದರೆ ಎನಿ ಡಿಮ್ಯಾಟ್ ಅಕೌಂಟ್, ಇವಾಗ ನಾನೊಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ್ದೀನಿ, ಇಲ್ಲಿ IPO ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ. ಎಲ್ಲ ಡಿಮ್ಯಾಟ್ ಅಕೌಂಟಲ್ಲೂ ಇದು ಬಂದೇ ಬರುತ್ತೆ. IPO ಅಂತ ಹೋಮ್ ಬಟನಲ್ಲೇ ಕಾಣಿಸುತ್ತೆ, ಹೋಮ್ ಸಲಿ IPO. ಇಲ್ಲಿ ಅಪ್ಲೈ ಅಂತ ಮಾಡಬೇಕು. 1 ಲಾಟ್, ಸದ್ಯಕ್ಕೆ 1 ಲಾಟ್ ಸಾಕು ಅಂತ ನನ್ನ ಸಲಹೆ. 1 ಲಾಟ್ 2 ಲಾಟ್ 13 ಲಾಟ್ಸ್ವರೆಗೂ ನೀವು ಅಪ್ಲೈ ಮಾಡ್ಬೋದು, 13 ಲಾಟ್ ಅಪ್ಲೈ ಮಾಡ್ಬೋದು. ನನ್ನ ಸಲಹೆ ಕೇಳಿದ್ರೆ 1 ಲಾಟ್ ಸಾಕು. 13 ಲಾಟ್ ಅಂದರೆ ಆಲ್ಮೋಸ್ಟ್ 2 lakhs ಬೇಕಾಗುತ್ತೆ. 2 lakhs ಏನಕ್ಕೆ ಅಪ್ಲೈ ಮಾಡ್ತೀರಾ, ಸಾಕು 1 ಲಾಟ್ ಅಪ್ಲೈ ಮಾಡಿ. ಬಿಕಾಸ್ 1 ಲಾಟ್ ಅಪ್ಲೈ ಮಾಡಿರೋರಿಗೆ ಸಿಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ನನಗನ್ಸುತ್ತೆ. ಬಿಕಾಸ್ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಸನ್ಶೈನ್ ಪಿಕ್ಚರ್ಸ್ ಇದು ಅಷ್ಟೇ ನೋಡಿ, ಸಬ್ಸ್ಕ್ರಿಪ್ಷನ್ 4 times ಆಗಿದೆ, 3 times ಆಗಿದೆ. ಸೊ ಯಾವುದಕ್ಕೆ ಸಬ್ಸ್ಕ್ರಿಪ್ಷನ್ ಮೋರ್ ದೆನ್ 1x 2x 3x 5x 10x ಆಗುತ್ತಲ್ಲ, ಅದು ಸಿಕ್ಕಾಪಟ್ಟೆ ಡಿಮ್ಯಾಂಡಲ್ಲಿದೆ ಅಂತ ಅರ್ಥ. ಅಂದರೆ ಸಬ್ಸ್ಕ್ರಿಪ್ಷನ್ 1x ಅಂದರೆ ಅರ್ಥ ಏನು ಅಂದರೆ, ಎಕ್ಸಾಂಪಲ್ ಲಲಿತಾ ಜ್ಯುವೆಲರಿ IPO 1,000 ಕೋಟಿಗೆ IPOನ ಇಶ್ಯೂ ಮಾಡ್ತಾ ಇದ್ರೆ, ಇಲ್ಲಿ 3,000 ಕೋಟಿಗೆ ಅಪ್ಲೈ ಮಾಡಿದ್ದಾರೆ ಜನ. ಅದೇ 3x ಅಂದರೆ ಮೀನಿಂಗು. 3x ಅಂದರೆ ಅರ್ಥ ಆಯ್ತಲ್ಲ. ಸೊ ಯಾವುದೇ ಒಂದು IPO ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಅದು ಮಿನಿಮಮ್ 2x 3x 5x ಈ ಥರ ಇದ್ರೆ ಮಾತ್ರ ಅಪ್ಲೈ ಮಾಡಿ, ಅಂದರೆ ಡಿಮ್ಯಾಂಡ್ ಇದೆ ಅಂತ. ಇದ್ಯಾವುದು ನೋಡಿ, ಆರಿಜಾನ್ ಇಂಡಸ್ಟ್ರಿಯಲ್ ಪಾರ್ಕ್ಸ್ಗೆ ಈವನ್ 1x ಸಹ ಸಬ್ಸ್ಕ್ರಿಪ್ಷನ್ ಇಲ್ಲ. 1x ಇಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ, ಡಿಮ್ಯಾಂಡೇ ಇಲ್ಲ IPOಗೆ ಅಂತ. ಸೊ ಈ ಥರ IPOಗಳನ್ನು ಅಪ್ಲೈ ಮಾಡಿ ಸುಮ್ಮನೆ ಮೋಸ ಹೋಗಬೇಡಿ. ಒಳ್ಳೆ IPOs ಅಪ್ಲೈ ಮಾಡಿ. ಒಳ್ಳೆ IPO ಚೆಕ್ ಮಾಡೋದಕ್ಕೆ ನಿಮಗೆ ಬೇಕಾಗಿರೋ ಮೋಸ್ಟ್ ಇಂಪಾರ್ಟೆಂಟ್ ಅಪ್ಲಿಕೇಶನ್ ನಮ್ಮ ಕರ್ನಾಟಕ ಜನತೆಗೆ TD Wealth. ನೆನಪಿಟ್ಕೊಳ್ಳಿ, TD Wealth ಅಪ್ಲಿಕೇಶನಲ್ಲಿ IPO ಅಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ಸ್ನ ನೀವು ಚೆಕ್ ಮಾಡ್ಬೋದು. ಸೊ ರೀಸೆಂಟ್ಲಿ ನೀವು ನೋಡ್ಬೋದು ಯಾವ್ಯಾವ IPO ಲಿಸ್ಟಿಂಗ್ ಆಗಿದೆ. ಶಿಪ್ ರಾಕೆಟ್ 34% ಜಂಪ್ ಆಯಿತು, ಬೆಹಾರಿ ಲಾಲ್ ಇಂಜಿನಿಯರಿಂಗ್ 36% ಜಂಪ್ ಆಯಿತು. ಆ್ಯಂಡ್ ನೋಡಿ ಎಲ್ಲನೂ ನೋಡಿ 32 36. ಆ್ಯಂಡ್ ಇಂಡೋಮಿಯಮ್ ಇದು ಅಷ್ಟೇ, ಇಂಡೋ MIM ಇದು ಅಷ್ಟೇ ಲಿಸ್ಟಿಂಗ್ ದಿವಸ 38 to 40% ಜಂಪ್ ಆಗಿದೆ. ಇದು
ರಫ್ಲಿ ನಿಮಗೆ ನೀವು ಹಾಕಿರೋ 15,000 ರೂಪಾಯಿ ದುಡ್ಡಿಗೆ 6,000 ರೂಪಾಯಿ ಲಾಭ. ಯಾರು ಕೊಡ್ತಾರೆ 6,000 ರೂಪಾಯಿ ಸರ್? ಯಾರಿಗೆ ಬಿಡ್ತಾರೆ IPOsನ? ಬರೀ IPO ಅಪ್ಲೈ ಮಾಡಿಕೊಂಡೆ ತುಂಬ ಜನ ವರ್ಷಕ್ಕೆ 1 ಲಕ್ಷ ಆದಾಯ ಗಳಿಸ್ತಾ ಇದ್ದಾರೆ. ಶೇರ್ ಮಾರ್ಕೆಟ್ ಬಗ್ಗೆ ABCD ಗೊತ್ತಿಲ್ಲ. ಮನೇಲಿ ಎಷ್ಟು ಜನ ಇದ್ದಾರೋ, ಮನೇಲಿ 10 ಜನ ಇದ್ದಾರೆ, 10 ಜನದ್ದು 18 ವರ್ಷ ತುಂಬಿದರೆ ಡಿಮ್ಯಾಟ್ ಅಕೌಂಟ್ ಮಾಡಿಸ್ತಾರೆ. ಎಲ್ಲಿ? ಗುಜರಾತ್ನಲ್ಲಿ. ನೀವು ನಂಬ್ತಿರೋ ಇಲ್ವೋ, ಗುಜರಾತ್ನಲ್ಲಿ ಶೇರ್ ಮಾರ್ಕೆಟಲ್ಲಿ ಯಾವುದೇ ಒಂದು ಒಳ್ಳೆ IPO ಬಂತ, ಫ್ಯಾಮಿಲಿಯಲ್ಲಿ 18 ವರ್ಷ ತುಂಬಿರೋರು ಯಾರು, ನೀವು ನಂಬ್ತಿರೋ ಇಲ್ಲ, 86 ವರ್ಷ ಅಜ್ಜಿಗೆ IPO ಅಪ್ಲೈ ಮಾಡಿಸಿ ದುಡ್ಡು ಮಾಡಿಸ್ಕೊಟ್ಟಿದ್ದಾರೆ. IPOದಲ್ಲಿ ಅಜ್ಜಿ 6,000 ರೂಪಾಯಿ ದುಡ್ಡು ಮಾಡಿದೆ. ಏನಕ್ಕೆ ಬಿಡ್ತೀರಾ? ಫ್ರೀ ಮನಿ ಅಲ್ಲ. ಒಂದು ವಾರಕ್ಕೆ ನಿಮ್ಮ ದುಡ್ಡು 40% 50% ಜಂಪ್ ಆಗುತ್ತಲ್ಲ ಸರ್. IPOದಲ್ಲಿ ಲಾಸ್ ಆಗೋ ಚಾನ್ಸ್ ಇರುತ್ತಾ? ಎಸ್, ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಅದೇನಾದ್ರು ಗ್ರೇ ಮಾರ್ಕೆಟ್ ಪ್ರೀಮಿಯಂ ತುಂಬ ಕಡಿಮೆ ಇದ್ದು ನೀವು ಅಪ್ಲೈ ಮಾಡಿದ್ರೆ, ಗ್ರೇ ಮಾರ್ಕೆಟ್ ಪ್ರೀಮಿಯಂ ತುಂಬ ಕಡಿಮೆ ಇದ್ದಾಗ ನೀವು ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಫಸ್ಟ್ ಡೇನೇ ಅದು 5 to 10% ಲಾಸ್ ಆಗೋ ಚಾನ್ಸಸ್ಸು ಇರುತ್ತೆ. ಆ್ಯಂಡ್ ಒನ್ ಆಫ್ ದ ವರ್ಸ್ಟ್ IPO ಅಂದರೆ ಪೇಟಿಎಮ್ ಅನ್ನೋ ಸ್ಟಾಕು ಲಿಸ್ಟಿಂಗ್ ದಿವಸನೇ 20% 30% ಬಿದ್ದಿದೆ. ಈ ಥರ ಸ್ಟಾಕ್ ಪೇಟಿಎಮ್. ಸೊ ವೆರಿ ರೇರ್ ಕೇಸಸ್ ಯಾವ ಕಂಪ್ನಿ ತುಂಬ ಓವರ್ ಹೈಪಲ್ಲಿ ತುಂಬ ಕಾಸ್ಟ್ಲಿಯಾಗಿ ಶೇರ್ನ ಲಿಸ್ಟಿಂಗ್ ಮಾಡೋಕ್ಕೆ ಹೋದವಾಗ ಆ ಶೇರ್ಗಳು ಬಿದೋಗೋ ಚಾನ್ಸಸ್ ಇರ್ತದೆ. ಪ್ರೊವೈಡೆಡ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ತುಂಬ ಕಡಿಮೆ ಇದ್ದರೆ ಅದು ಚಾನ್ಸಸ್ ಇರುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ 20% 30% ಇದ್ದರೆ ಆ ಸ್ಟಾಕು ಲಿಸ್ಟಿಂಗ್ ದಿವಸ ಅಂದರೆ ಶೇರ್ ಮಾರ್ಕೆಟ್ ಬರೋ ದಿವಸ ಅದು ಒಳ್ಳೆ ಪ್ರಾಫಿಟಲ್ಲೇ ಲಿಸ್ಟಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಎಲ್ಲ IPOಸು ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಒಳ್ಳೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇರೋ ಸ್ಟಾಕ್ಸ್ಗೆ ಮಾತ್ರ IPOನ ಅಪ್ಲೈ ಮಾಡಿ. ಇದು ನನ್ನ ಸಲಹೆ. ಎಲ್ಲ ಕಂಪ್ನೀಸ್ಗೂ ಅಪ್ಲೈ ಮಾಡ್ಬಿಡ್ತಾರೆ. ನಾನು ನೋಡಿದ್ದೀನಿ LIC ಅಪ್ಲೈ ಮಾಡಿಬಿಟ್ಟಿದ್ದಾರೆ. LICಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ 0 ಇತ್ತು. ಗ್ರೇ ಮಾರ್ಕೆಟ್ ಪ್ರೀಮಿಯಮೇ ಗೊತ್ತಿಲ್ಲ ಸರ್, ಯಾರೋ ಗುಂಪಲ್ಲಿ ಗೋವಿಂದ ಅಂತ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಲಾಸ್ ಆಗುತ್ತೆ. ಆಮೇಲೆ ಶೇರ್ ಮಾರ್ಕೆಟೇ ಸರಿ ಇಲ್ಲ ಅಂತ ಬೈಕೊಳ್ತೀರಾ. ಒಳ್ಳೆಯದು, ಚೆಕ್ ಮಾಡಿ. TD ವೆಲ್ತ್ ಅಪ್ಲಿಕೇಶನ್ ಡೆವಲಪ್ ಮಾಡಿರೋದೇನಕ್ಕೆ? ಕನ್ನಡಿಗರಿಗೋಸ್ಕರ. ಈ TD ವೆಲ್ತ್ ಅಪ್ಲಿಕೇಶನ್ ಇದೆಲ್ಲ ಇನ್ಫಾರ್ಮೇಷನ್ ಫ್ರೀಯಾಗಿ ಸಿಗ್ತಾಯಿದೆ. ಏನಕ್ಕೆ ಮಿಸ್ ಮಾಡ್ತೀರಾ? ಪ್ರತಿಯೊಬ್ಬರು ಕನ್ನಡಿಗರು TD ವೆಲ್ತ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಚೆಕ್ ಮಾಡಿ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಚೆಕ್ ಮಾಡಿ. ಚೆನ್ನಾಗಿದ್ರೆ ಅಪ್ಲೈ ಮಾಡಿ, ಚೆನ್ನಾಗಿಲ್ಲ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ. ಸೊ ವೆರಿ ಸಿಂಪಲ್. ನೋಡಿ, ಈ ಲಾಸ್ಟ್ 1 ಮಂತಿಂದ ತುಂಬ ಜನ IPOಸಲ್ಲಿ ನೀವು ನಂಬ್ತಿರೋ ಇಲ್ವೋ ಒಳ್ಳೆ ದುಡ್ಡು ಮಾಡಿದ್ದಾರೆ. ಒಬ್ಬೊಬ್ಬರು 15,000 20,000 ಈ ಥರ ದುಡ್ಡು ಮಾಡಿದ್ದಾರೆ. ಅದು ಇನ್ವೆಸ್ಟ್ಮೆಂಟು ಏನು ಜಾಸ್ತಿ ಇಲ್ಲಲ್ಲ, 15,000 ರೂಪಾಯಿ ಇನ್ವೆಸ್ಟ್ಮೆಂಟ್. ಏನಕ್ಕೆ ಬಿಡ್ತೀರಾ? ನಿಮ್ಮ ಮನೆಯಲ್ಲಿ ಯಾರು 18 ವರ್ಷ ತುಂಬಿದೆಯೋ ಯಾರು ಬಿಡಬೇಡಿ. ಸೊ ಚಿಕ್ಕ ಹುಡುಗ ಇರ್ಬೋದು, 18 ವರ್ಷ ತುಂಬಿರೋರು, ಅಜ್ಜಿ ಇರ್ಬೋದು, 98 ಇಯರ್ಸ್ ಅಜ್ಜಿಗೂ ಬಿಡಲ್ಲ ಗುಜರಾತ್ನಲ್ಲಿ. 98 ಇಯರ್ಸ್ ಅಜ್ಜಿನೂ IPO ಅಪ್ಲೈ ಮಾಡಿ ದುಡ್ಡು ಮಾಡಿದೆ, ತಾತನೂ ಅಪ್ಲೈ ಮಾಡಿದ್ದಾರೆ. ನಾವೇನಕ್ಕೆ ಬಿಡಬೇಕು? ಹೆಂಗಿರು 30-40% ದುಡ್ಡು ಬರುತ್ತಲ್ಲ. ಎಕ್ಸಾಂಪಲ್, ನಿಮ್ಗೆ IPO ಸಿಗಲಿಲ್ಲ ಅಂದ್ಕೊಳ್ಳಿ, ನಿಮ್ಮ ದುಡ್ಡು ಎಲ್ಲಿ ಹೋಗುತ್ತೆ? ನಿಮ್ಮ ದುಡ್ಡು ನಿಮಗೆ ವಾಪಸ್ ಬರುತ್ತಲ್ಲ. ಅದೊಂದು ಪ್ರಶ್ನೆ ಕೇಳ್ತಾರೆ, ಸರ್ IPO ಸಿಗಲಿಲ್ಲ ಅಂದರೆ ಏನಾಗುತ್ತೆ ನಮ್ಮ ದುಡ್ಡು? ನಿಮ್ಮ ದುಡ್ಡು ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಹಂಗೆ ಇರುತ್ತೆ. ಸಿಕ್ಕಿದ್ರೆ ಮಾತ್ರ ದುಡ್ಡು ಡೆಬಿಟ್ ಆಗುತ್ತೆ. ಸಿಕ್ಕಿದ್ರೆ ಅಮೌಂಟ್ ಡೆಬಿಟೆಡ್ ಅಂತ ಮೆಸೇಜ್ ಬರುತ್ತೆ. ಸಿಗಲಿಲ್ಲ ಅಂದರೆ ನಿಮ್ಮ 14,000 ಸಮಚೇಂಜ್ ದುಡ್ಡು ಅನ್ಬ್ಲಾಕ್ ಆಗಿದೆ, ನಿಮಗೆ 0 shares ಅಲಾಟೆಡ್ ಅಂತ ನಿಮಗೆ ಟೆಕ್ಸ್ಟ್ ಮೆಸೇಜ್ ಬರುತ್ತೆ. ಯಾವಾಗ ಬರುತ್ತೆ? ವಿತಿನ್ 4 to 5 days ಅಷ್ಟರಲ್ಲಿ ನಿಮಗೆ ಮೆಸೇಜ್ ಬಂದುಬಿಡುತ್ತೆ. ಅಂದರೆ ಸಿಗಲಿಲ್ಲ ಅಂದರೆ. ಸೊ 90% ಚಾನ್ಸಸ್ IPO ತುಂಬ ಜನಕ್ಕೆ ಸಿಗಲ್ಲ. ಯಾಕಂದರೆ ಒಂದು ಅಪ್ಲಿಕೇಶನ್ಗೆ 4 ಜನ 5 ಜನ 10 ಜನ ಕಾಂಪಿಟೇಷನ್ ಇದ್ದಾರೆ. ಹೆಂಗೆ ಸಿಗುತ್ತೆ? ಅಪ್ಲೈ ಮಾಡಿದವ್ರಿಗೆಲ್ಲ ಸಿಗಲ್ಲ IPO. ಲಕ್ ಇರಬೇಕು. ಪ್ಯೂರ್ಲಿ ಲಾಟ್ರಿ ಬೇಸಿಸಲ್ಲಿ IPO ಸೆಲೆಕ್ಟ್ ಆಗುತ್ತೆ. ನಿಮ್ಗೆ ನಿಜವಾಗ್ಲೂ ಲಕ್ ಇದ್ರೆ ಸೆಲೆಕ್ಟ್ ಆಗುತ್ತೆ. ಇಲ್ಲ ಸರ್ ನಂಗೆ ಲಕ್ ಇಲ್ಲ ಸರ್ ಅಂದರೆ ನೀವೇನು ಮಾಡಿ, ನಿಮ್ಮ ಫ್ಯಾಮಿಲಿ ಮುಖಾಂತರ 4-5 ಜನ ಇದ್ದರೆ 4-5 ಜನದ್ದು ಅಪ್ಲೈ ಮಾಡಿ. ನಿಮ್ಮ ಲಕ್ ಇಲ್ಲದೆ ಇರ್ಬೋದು, ನಿಮ್ಮ ಫ್ಯಾಮಿಲಿ ಯಾರಿಗೋ ಲಕ್ ಇರ್ತದಲ್ಲ, ಏನಕ್ಕೆ ಮಿಸ್ ಮಾಡ್ತೀರಾ? 5 ಜನ ನಿಮ್ಮ ಫ್ಯಾಮಿಲಿಯಲ್ಲಿ IPO ಅಪ್ಲೈ ಮಾಡಿದ್ರೆ ಅದು ಫಸ್ಟ್ ಡೇನೇ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. ಒಬ್ರಿಗಾರು ಸಿಗೋ ಚಾನ್ಸ್ ಇರುತ್ತೆ. ಒಬ್ಬರೇ ಅಪ್ಲೈ ಮಾಡಿದ್ರೆ ಸಿಗಲ್ಲ. ಅವಾಗ ಏನು ಹೇಳ್ತೀರಾ? ಸರ್ ನಾನು 1 ವರ್ಷದಿಂದ IPO ಅಪ್ಲೈ ಮಾಡ್ತಾ ಇದ್ದೀನಿ, ಒಂದೂ ಸಿಗ್ತಾ ಇಲ್ಲ ಸರ್ ಅಂತ ಬ್ಲೇಮ್ ಮಾಡ್ತೀರಾ. ಬ್ಲೇಮ್ ಮಾಡೋದಕ್ಕೆ ನಂಬರ್ 1, ಬಟ್ ಅದು ಸಿಗೋದಕ್ಕೆ ಏನು ಮಾಡಬೇಕಂತ ಸೊಲ್ಯೂಷನ್ ಹೇಳಿದ್ರು ಫಾಲೋ ಮಾಡಲ್ಲ. ಇನ್ಮೇಲಾದರೂ ಸೊಲ್ಯೂಷನ್ನ ಫಾಲೋ ಮಾಡಿ, IPOಗಳನ್ನು ಅಪ್ಲೈ ಮಾಡಿ, ಕ್ವಾಲಿಟಿ IPOs ಅಪ್ಲೈ ಮಾಡಿ. ವರ್ಷಕ್ಕೆ 1 ಲಕ್ಷದವರೆಗೂ ನೀವು ಆದಾಯನ ಬರೀ IPOದಲ್ಲೇ ದುಡಿಬೋದು. ಯಾವ ಟ್ರೇಡಿಂಗು, ಯಾವ ಇನ್ವೆಸ್ಟಿಂಗ್ ಏನೂ ಮಾಡ್ದಿರನೂ 1 ಲಕ್ಷ ದುಡಿತಾ ಇದ್ದಾರೆ ತುಂಬ ಜನ ನಾರ್ತ್ ಇಂಡಿಯಾದಲ್ಲಿ. ಇನ್ನೇಕೆ ತಡ, ನಮ್ಮ ಕನ್ನಡಿಗರು ಸಹ IPO ಅಲ್ಲಿ ಪಾಲ್ಗೊಳ್ಳೋಣ. ಆ್ಯಂಡ್ ಮುಂದೆ ಒಳ್ಳೊಳ್ಳೆ IPOs ಬರ್ತಾ ಇದೆ. ಮಿಸ್ ಮಾಡದೆ ಅಪ್ಲೈ ಮಾಡಿ, ಹಣ ಗಳಿಸಿ. ಸೊ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ TD ಅಕಾಡೆಮಿಯ ನಮ್ಮ 10 ಬ್ರಾಂಚ್ಗಳಲ್ಲೂ ಸ್ಟಾಕ್ ಮಾರ್ಕೆಟ್ ಬೇಸಿಕ್ ವರ್ಕ್ಶಾಪ್ನ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ನಾವು ಉಚಿತವಾಗಿ ಮಾಡ್ತಾ ಇದ್ದೀವಿ. ಬನ್ನಿ, ಪಾಲ್ಗೊಳ್ಳಿ, ಆರ್ಥಿಕ ಸ್ವತಂತ್ರ ಪಡೆಯಿರಿ. ನಿಮ್ಗೆ ಏನಾದ್ರು ಹಣಕಾಸಿನ ವಿಚಾರದಲ್ಲಿ ಪರ್ಸನಲ್ ಫಿನಾನ್ಸ್ ಕ್ಲಾಸಸ್ ಬೇಕಾದ್ರೂ ಪ್ರತಿ ತಿಂಗಳ 4ನೇ ಶನಿವಾರ 11 ಗಂಟೆಯಿಂದ 2 ಗಂಟೆವರೆಗೂ
ಫ್ರೀಯಾಗಿ ನಾವು ಪರ್ಸನಲ್ ಫಿನಾನ್ಸ್ನ ಸಹ ಹೇಳ್ಕೊಡ್ತೀವಿ. ಮಿಸ್ ಮಾಡದೆ ಬನ್ನಿ, ಸೇಫ್ ಆಗಿ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಸೊ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 10 ಬ್ರಾಂಚ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ ಫೀಲ್ಡ್, ಎಲೆಕ್ಟ್ರಾನಿಕ್ ಸಿಟಿ, ಹುಬ್ಳಿ, ಕಲಬುರಗಿ, ದಾವಣಗೆರೆ, ಮಂಗಳೂರು ಹಾಗೂ ಮೈಸೂರು. ಸೊ ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ ಒಂದು 500 rupees ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೇದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರಿಗೆ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸ್ ಸಹ ಗೊತ್ತಿಲ್ಲ, ಕಲಿಬೇಕು ಅಂತ ಆಸಕ್ತಿ ಇದೆಯೋ, ನಿಮಗೋಸ್ಕರ ನಾವು ನಮ್ಮ 10 ಬ್ರಾಂಚ್ಗಳಲ್ಲಿ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಒಂದು ಐ ಓಪನರ್ ವರ್ಕ್ಶಾಪ್ ಅನ್ನ ಮಾಡ್ತೇವೆ. ಮಿಸ್ ಮಾಡದೆ ಕೆಳಕಂಡ ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟ್ಗಳನ್ನು ಕಾಯ್ದಿರಿಸಿ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚ್ ಅಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.